ನೋಡಿ ಫ್ರೆಂಡ್ಸ, ನಾನು ನನ್ನ ಸೊಸೆನ ನೋಡಾಕ ಹೋಗ್ಬೇಕಂತ ಮಾಡೇನ್ರಿ ಊರಿಗೆ. ನಮ್ಮ ರೂಪಾವಾಗ ಬ್ಯಾಂಕ್ ಕೆತ್ತೇವಲ್ರಿ, ಭಾಳ ದಿನ ಆತ್ರಿ ಹೋಗಿ ಒಂದು 15 ದಿನ ಆತ ಏನು. ಮತ್ತು ಅವ್ರವ್ವಾರು ಏನಂತಾರ, ನೋಡವ್ರ ಅತ್ತಿ ಕಳಿಸ್ಕೊಟ್ಲು, ವಿಚಾರಿಸ್ಲಿಲ್ಲ ಅಂದಾರ. ಫೋನ್ ಹಚ್ಚಿ ವಿಚಾರಿಸೇನ್ರಿ, ಮಾತಾಡೇನೆ. ಆದರೂ ಒಮ್ಮೆ ಹೋಗಿ ನೋಡಿ ಬರ್ತೇನೆ ರೀ. ಒಟ್ಟು ಹಣ್ಣು ತೊಗೊಂಡು ಹೋಗ್ಬೇಕಂದ್ರೆ ಮೊದಲೇ ಅಡುಗೆ ಮಾಡ್ಕೊಂಡು ಹೋಗ್ಬೇಕಂತ ಮಾಡಿದ್ದು ನಾನು. ಹಣ್ಣು ಏನಾಗತ್ತಾರ, ಅದಕ್ಕೆ ಒಂದು 5 ಥರದ್ದು 1 ಕಿಲೋ ಹಣ್ಣು ಒಯ್ಬೇಕಂತ ಮಾಡೇನ್ರಿ ನಾನು. ಏತಮ್ಮ, ಸೇಬು ಒಂದು ಹೆಂಗೆ ಕಿಲೋನ ಯಪ್ಪ? ನೋಡ್ರಿ ಅಮ್ಮಾರ, ಕಾಶ್ಮೀರಿ ಸೇಬುನ ಐತ್ರಿ, ಲೋಕಲ್ ಸೇಬುನ ಐತ್ರಿ. ಯಾವ್ದು ಬೇಕ್ರಿ ನಿಮ್ಗೆ? ನೋಡತ್ತಮ್ಮ, ನಮ್ಗೆ ಅದು ಇದು ಯಾವ್ದು ಗೊತ್ತಾಗೋದಿಲ್ಲಪ್ಪ. 1 ಕಿಲೋ ಚಲೋ ಸೇಬು ಹಣ್ಣು ಕೊಡು. ಮತ್ತು ಹೆಂಗಂತ ರೇಟ ಹೇಳಿಲ್ಲಲ್ಲಪ್ಪ ನೀನು. ನೋಡ್ಬೇ, ಇವ 120 ರೂಪಾಯಿ ಕಿಲೋದು ಅದಾವು, 150 ರೂಪಾಯಿ ಕಿಲೋದು ಅದಾವು. ಯಾವ ಬೇಕು ನಿನಗೆ? ಯಪ್ಪ, ನನಗೆ ಅಟ್ಟುಟಿ ಆದ್ರೆ ಆಗೋಲ್ಲಕ್ಕ, ಚಲೋ ಹಣ್ಣು ಕೊಡಿಯಪ್ಪ. ಹಂಗಾರ 150 ರೂಪಾಯಿದು ಕೊಡ್ಲೇ ರೀ ಅಮ್ಮಾರ? ಎಲ್ಲ ನೋಡೂನು, ತೋರಿಸು ತತ. ಇಲ್ಲಿ ಒಂದು ಅರ್ಧ ಹೊಳಕಿ ಹೆಚ್ಚಿ ತಿಂದು ನೋಡೂನು ಹೆಂಗದ. ಸೇಬು ಹಣ್ಣು ನೀವು ಬೆಂಡ ಇರ್ತಾವಪ್ಪ ಯಪ್ಪ, ಅದಕ್ಕೆ ಹಣ್ಣು ತೊಗೋಬೇಕಾದ್ರೆ ಅಟ್ಟು ತಿಂದು ನೋಡೇ ತೊಗೋಬೇಕು ಅವನ್ನ ರೀ ಅಮ್ಮಾರ. ಸೇಬು ಹಣ್ಣು ಹಂಗಾರಿ, ಮತ್ತು ಅವನೇನು ಬಾಳೆಹಣ್ಣು ಮಾಡಿರೇನ್ರಿ? ಯಪ್ಪ ತಮ್ಮ, ಬಾಳೆಹಣ್ಣು ಚಲೋ ಭಾಳ ಎಲ್ಲ ಸೀಸನ್ಯಾಗ ಸಿಗ್ತಾವೆ 12 ತಿಂಗಳಾನ. ಮತ್ತು ಬೇಕಂದ್ರೆ 30 ರೂಪಾಯಿ 40 ರೂಪಾಯಿಗೆ ಸಿಗುವಂಥ ಹಣ್ಣಪ್ಪ ಅವು, ಬಡವ್ರು ತಿನ್ನೋ ಹಣ್ಣು. ಈಗ ಹೆಂಗ್ರಿ, ನಿಮಗೇನು ಕೊಡ್ಲಿವ ಬೇಡ? ಅಯ್ಯ ತಮ್ಮ, ಹಂಗ್ಯಾಕಂತೀಯಪ್ಪ? ನಿನ್ಗೇನು ವ್ಯಾಪಾರ ಬೇಕನ ಬೇಡ? ಹಂಗ್ಯಾಕೆ ಮಾತಾಡ್ತೀವಿ? ಅವ 200 ರೂಪಾಯಿ ಅಂದೆಲ್ಲ, ತೋರಿಸೋನು ಹೆಂಗದ ಅವನ್ನ 100 ರೂಪಾಯಿ ಮಾಡಿ ಕೊಡೋ 1 ಕಿಲೋ ಹಣ್ಣು. 100 ರೂಪಾಯಿಗೆಲ್ಲ ಬರೋದಿಲ್ಲ ಬಿಡ್ರಿ. 100 ರೂಪಾಯಿಗೆ ಬರೋ ಹಣ್ಣು ಬೇರೆ ರೀ ಅವು. ಇದು 200 ರೂಪಾಯ್ದು ಹಣ್ಣು ಚಲೋ ಹಣ್ಣು ರೀ ಇದು. ಹಂಗ್ಯಾಕೆ ಮಾಡ್ತೀಯಪ್ಪ? ಬರ್ತಾವೆ ಕೊಡು. ಇಲ್ರಿ ಅಮ್ಮಾರ, ನೀವು ಹಣ್ಣು ತಿನ್ನೋರಲ್ಲ ತಗೋರಿ. ನೀವು ಹಂಗೆ ಚೌಕಾಸಿ ಮಾಡಿ ಹೋಗ್ವಾರ್ರಿ, ಹಣ್ಣು ತೊಗೊಳಾರ ರೀ ನೀವು? ಏತಮ್ಮ, ಏನು ಮಾತಾಡ್ತೀಯಪ್ಪ ನೀನು? ನಾ ಬರೀ ಸೇಬು ಹಣ್ಣು ಅಷ್ಟೇ ತೊಗೋದಿಲ್ಲ. ಸೇಬು ಹಣ್ಣು, ದ್ರಾಕ್ಷಿ ಹಣ್ಣು, ಬಾಳೆಹಣ್ಣು, ಮೋಸಂಬಿ ಹಣ್ಣು ಕೊಡು, ದಾಳಂಬ್ರಿ ಹಣ್ಣು ಕೊಡು. ಒಂದು ಥರದ 5 ಥರದ ಹಣ್ಣು ಬೇಕಾಗ್ಯಾವ ನನಗೆ. ನೋಡ್ರಿ ಅಮ್ಮಾರ, ನೀವು ಎಷ್ಟು ತೊಗೊಂಡ್ರು ಅಷ್ಟೇ ರೀ ಪಾ. ನಾನು ಅಂತೂ 150 ರೂಪಾಯಿ ಇಲ್ದ ಕೊಡೋದಿಲ್ಲ ರೀ ಹಣ್ಣು ರೀ. ಹೋಗಲ್ ಪಡಪ್ಪ, ಮತ್ತು ಮುಂದೆ ಕೇಳ್ತಾನೆ ನಾನು. ಮತ್ತು ಮುಂದೆ ರಗಡ್ ಅಂಗಡಿ ತೊಗೊಂಡು ಹೋಗ್ತೇನೆ. ವ್ಯಾಪಾರ ಮಾಡಾರೆ, ವ್ಯಾಪಾರ ಇವ್ರು ಹಣ್ಣು ತಿನ್ನೋರಲ್ಲಿ ಇವ್ರು. ಏ ಅಣ್ಣ, ಹಂಗ್ಯಾಕಂತೀಯ ಅಜ್ಜಿಗೆ? ನೀನು ಕೊಡೋದಾದ್ರೆ ಒಂದು ರೇಟ್ ಮಾಡಿ ಕೊಡ ಪಾಪ. ಹಂಗೆ ಅನ್ನಕೋಬೇಡ ಅವ್ರಿಗೆ. ಯಾಕ್ರಿ, ನೀವೇನು ಹಣ್ಣು ತೊಗೊಳಕ್ಕೆ ಬಂದಿರನ ಏನು? ಅವ್ರ ಪರವಾಗಿ ನ್ಯಾಯ ಮಾಡಕ್ಕೆ ಬಂದಿರಿ? ನ್ಯಾಯ ಮಾಡಕ್ಕೆ ಬಂದಿಲ್ಲ ಅಣ್ಣ. ನೀನು ಅವ್ರಿಗೆ ಸರಿದು ಕೊಟ್ಟಿದ್ರೆ ತೊಗೊಂಡು ಹೊಕ್ಕಿದ್ರ ಅವರು. ನೀ ಏನಪ್ಪ 1 ರೂಪಾಯಿನೂ ಸರ್ದಾಡು ಅಲ್ಲಿ. ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಒಂದೊಂದು ಟೈಮ್ದಾಗ ವ್ಯಾಪಾರ ಹಾಕಿರ್ತೈತಿ, ಒಂದೊಂದು ಟೈಮ್ದಾಗ 1 ರೂಪಾಯಿ 2 ರೂಪಾಯಿ ಸರ್ದಾರ್ ಕೊಡ್ತಿರ್ಬೇಕು. ಈಗ ಅಜ್ಜಿ ಒಂದೇ ಥರ ತೊಗೊಳ್ತಿಲ್ಲ. ಓ ಆತ, ಬರ್ರಿ ಅಮ್ಮಾರ, ಬರ್ರಿ ತೊಗೊಂಡು ಹೋಗ್ಬರ್ರಿ. ಮತ್ತು ಏನಯ್ಯಪ್ಪ, ನೀ ಸರ್ದಾಡ್ಲೇನೇ ಇಲ್ಲ. ಮತ್ತು ಏನೇನ ಭಾಳ ಮಾತಾಡಕತ್ತಿ. ಹಿಂಗಾಗಿ ಮತ್ತು ಮುಂದೆ ತೊಗೊಂಡು ಹೋದ್ರೆ ಆತು ಬಿಡು. ಹೊರಗಡೆ ಅಂಗಡಿ ಹೋದ್ರೆ ಆತಂತ ಹೊಂಟಿದ್ನಿಯಪ್ಪ ನಾನು. ಆತ್ರಿ ಅಮ್ಮಾರ, 120 ರೂಪಾಯಿನಾರ ಹಿಡೀರಿ. 125 ರೂಪಾಯ್ದಂಗಾರ ಕೊಡ್ತೇನೆ ನೋಡ್ರಿ. ಹಣ್ಣು ಚಲೋ ಅದಾವ್ರಿ, ತಾಜಾ ಅದಾವೆ, ಇವತ್ತು ಬಂದಾವ್ರಿ ಅವು. ಮತ್ತು ನಮಗೂ ಅಷ್ಟೇ ಬಿದ್ದಾವ್ರಿ. ಇವತ್ತು ನನಗೂ 10 ರೂಪಾಯಿ ಲಾಭ ಬ್ಯಾಡ್ರಿ, ನಿಂತದ್ದು ಕುರಿ ಹಗಲೇಲನ. ಏತಮ್ಮ, ನಿನಗೆ ಲುಕ್ಷನ್ ಮಾಡ್ಕೊಂಡು ನೀ ವ್ಯಾಪಾರ ಮಾಡಕ್ಕೆ ಹೋಗಬೇಡಪ್ಪ. ನಿಂದು ಹೊಟ್ಟೆ ಐತಲ್ಲ, ನಿನ್ನ ಹೊಟ್ಟೆ ಮ್ಯಾಗ ಹೊಡೆದು ನಾ ಏನು ತೊಗೊಂಡು ಹೋಗ್ಬೇಕನ್ನಕತ್ತಿಲ್ಲಪ್ಪ. ನಿಂದು ಹೊಟ್ಟೆ ತುಂಬಲಿ. ನೋಡ ಅಣ್ಣ, ಕೇಳ ತಿಳ್ಕೊ. ಏನಂದ್ರೆ ಅವ್ರ ಅಮ್ಮಾರ, ನಿನ್ನ ಹೊಟ್ಲಿನೂ ತುಂಬಲಿ ಅಂದ್ರೆ ಅವ್ರು. ಹಳ್ಳಿಯಾರ ಅಂದ್ರೆ ಏನಂತ ಮಾಡ್ಯಾರ ನೀವು ಪಾಪ? ಅವರು ಮುಗ್ಧರು ಇರ್ತಾರ, ಜಾಣರು ಇರ್ತಾರ. ಒಟ್ಟು ನೀವು ಸಮಾಧಾನದಿಂದ ತಾಳ್ಮೆಯಿಂದ ಅವ್ರ ಜೊತೆಗೆ ವ್ಯಾಪಾರ ಮಾಡ್ಬೇಕ್ರಿ. ನೀವು ಹಂಗೆ ಮಾಡಬೇಡ್ರಿ. ಥ್ಯಾಂಕ್ಸ್ ರೀ ಸಿಸ್ಟ್ರ. ತಗೋರಿ ಅಜ್ಜಿ, ನಿಮ್ಮ ಏನಾರ ಲಗೇಜ್ ಇದ್ರೆ ಕೊಡ್ರಿ. ನಾನು ಬಸ್ ಸ್ಟಾಪ್ವರೆಗೂ ಬರ್ತೇನೆ ರೀ, ಅಲ್ಲಿ ಕೊಡ್ತೀನಿ ನಿಮ್ಗೆ. ಯಾಡೇವ ತಂಗಿ, ನಿನಗೆ ಪುಣ್ಯ ಬರಲಿ. ನಾನು ಈಟ ಹಣ್ಣು ಒಯ್ಬೇಕಂತ ಮಾಡಿದ್ನೇವ. ಹಣ್ಣು ಓದು ನಾಳೆಗೆ ಊರಿಗೆ ಹೋಗು ಹಾಕಿದ್ದೇನೆ. ಎಷ್ಟು ಒಳ್ಳೆ ಮನಸ್ಸೇವ ನಿಂದು. ಯಾರು ಹೆತ್ತು ಮಗಳ ತಾಳ ಏನ ಪಾಪ. ಎಷ್ಟು ಹುಡುಗಿದು ಗುಣ ಚಲೋ ಐತೆ ನೋಡು. ನೀನು ಹಡ್ದಾರ ಹೊಟ್ಟಿ ತನಗಿರ್ಲಿವ. ಎಷ್ಟು ಚಲೋ ಗುಣ ನಿನಗೆ. ದೇವ್ರು ಒಳ್ಳೆ ಮನಸ್ಸು ಹಾಕ್ಯ ನಿನಗೆ. ಸುಖದಿಂದ ಇರವ, ಆರಾಮಿರ ನೀನು. ಆಯ್ತು ರೀ ಅಜ್ಜಿ, ನಿಮ್ಮದು ಇಷ್ಟ ಹಿರಿಯರ ಆಶೀರ್ವಾದ ಸಿಕ್ಕರೆ ಸಾಕ್ರಿ ಅಜ್ಜಿ. ನಾವು ಯಾವಾಗಲೂ ಚಲೋನೇ ಇರ್ತೀವಿ, ಆರಾಮಿರ್ತೀವಿ ರೀ, ಖುಷಿಯಾಗಿರ್ತೀವಿ ರೀ. ನೀವು ತೊಗೊಂಡು ಹುಷಾರಿಂದ ಹೋಗ್ರಿ. ಬರ್ತೇನೆ ರೀ ಅಜ್ಜಿ ನಾನು. ದಾರ್ಯಾಗ ಹಚ್ಚಿ ಬಿಡ್ತಾರೆ ನೋಡು. ನಾವು ಹೆಂಗೆ ಎಳ್ಕೊಂಡು ಹೋಗ್ಬೇಕು? ಇವನು ಸಾಮಾನನ ಗೂಡ್ಸ್ ಗಾಡಿನ ಹೆಂಗೆ ಎಳ್ಕೊಂಡು ಹೋಗ್ಬೇಕು? ದಾರ್ಯಾಗನ ನಿಂತು ಬಿಡ್ತಾರೆ. ಯಪ್ಪ, ಒಟ್ಟು ಜೋರು ಬಾಯ್ ಮಾಡಿ ಹೇಳು. ನಾನು ಕಿವಿ ಕೇಳೋದಿಲ್ಲ. ಒತ್ತರ್ಲೆ ಒದರ್ ಹೇಳು ಸರಿ ಅಂತ. ಸರಿತೀನಿ ನಾನು. ಸೇಬು ಕಪ್ಪಲ್ ಕೈಸೆ ದಿಯಾ ಭಯ್ಯ? ನೋಡ್ರಿ 150 ರೂಪಾಯ್ದಂಗೆ ಕೊಟ್ಟೇನು ನೋಡ್ರಿ. ಇವರು ಅಮ್ಮಾರ ತೊಗೊಂಡಾರ್ರಿ. इतनी महंगा दिया तुमने पल? क्यों दादी माँ, इतनी महंगा क्यों लिया तुमने? कम करने ना नहीं, थोड़ा कम करो ना.
ಯವ್ವ ಏನು ಹೇಳ್ತೀಯ ಏನ ನೀ ಏನು ಮಾತಾಡ್ತೀಯ ಏನ ಯವ್ವ ನನಗೆ ಒಂದು ಅರ್ಥ ಆಗೋಲ್ದು. ನಾನಾರ ಏನು ಹಗಲಿಲ್ಲ ಪ್ಯಾಟಿಗೆ ಬರುವಾಕೆಲ್ಲವ ನಾನು ತೊಗೊಂಡು ಹೋಗ್ತೇನವ, ನೀನು ಅವ್ರು ಕೂಡ ಮಾತಾಡಿ ರೇಟ್ ಕಡಿಮೆ ಮಾಡ್ಕೊಂಡು ತೊಗೊಂಡು ಹೋಗವ. ನನಗೆ ನಿನ್ನ ಭಾಷೆ ತಿಳಿದಿಲ್ಲವ. हाँ हाँ ಅಜ್ಜಿ, ನಂಗೆ ನಿಮ್ದು ಭಾಷೆ ಥೋಡಾ ಥೋಡಾ ಅರ್ಥ ಹೋತಾ ಹ್ಞೂ. ನೀವು ಸೇಬುದು ಹಣ್ಣುದು ರೇಟು ಸ್ವಲ್ಪ ಕಡಿಮೆ ಮಾಡಬೇಕಿತ್ತು. ಇಷ್ಟೊಂದು ದುಬಾರಿ ಯಾಕೆ ಮಾಡಿದ್ದೀರಿ? ನಾನು ಕೇಳಿ ನೀವು ₹100 ಕೊಡಪ್ಪ ಅಂತ ಅವ ಕೊಡಾಕ ಒಲ್ಲೆ ಅಂದ. ನಾ ಏನು ಹರಿದಾಕೆಲ್ವ ಅಲ್ಲೇ ಇಲ್ಲೇ ಮುಂದೆ ಹೋಗಿ ಕೇಳಾಡಿ ತೊಗೊಳಕ ಇಲ್ಲೇ ಅಟ ತೊಗೊಂಡು ಹೊಕ್ಕಿ. ನನ್ನ ಮನಕಾಲು ನೋವು ಅದಾವ, ಅಡ್ಡಾಡೋದು ನೀಗುದಿಲ್ಲ ನನಗೆ. हाँ ऐसा क्या?